ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು? ಬ್ರಿಟಿಷರು ಬಂದ ನಂತರ ಸರಿಯಾದ ಶಿಕ್ಷಣ ಬಂದಿದೆಯೇ? ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಸರಿಯಾದ ಮತ್ತು ವ್ಯವಸ್ಥಿತವಾದ ಶಿಕ್ಷಣ ವ್ಯವಸ್ಥೆ ಇತ್ತು. ಹಾಗೂ ಭಾರತಕ್ಕೆ ಬ್ರಿಟಿಷರು ಬಂದ ನಂತರ ಸರಿಯಾದ ವ್ಯವಸ್ಥೆ ಬಂದಿದೆ ಎಂಬುದು ತಪ್ಪು. ಬ್ರಿಟಿಷರು ಅವರ ದೇಶದ ಇಂಗ್ಲಿಷ್ ಭಾಷೆ ಮತ್ತು ಅವರ ದೇಶದಲ್ಲಿ ಇದ್ದ ಹಾಗೆ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತಂದರು. ಆದರೆ ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಗುರುಕುಲ ಪದ್ಧತಿಯು ಅಸ್ತಿತ್ವದಲ್ಲಿತ್ತು. ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆಗೆ ತಳಹದಿ ಹಾಕಿದವನು ಬ್ರಿಟಿಷ್ ಅಧಿಕಾರಿ ಮೆಕಾಲೆ ಎಂಬ ವಾದವಿದೆ. ಆದರೆ ಇದು ಸುಳ್ಳು. ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದ ಪರಿಪಕ್ವವಾದ ಶಿಕ್ಷಣ ವ್ಯವಸ್ಥೆ ಇತ್ತು. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಇಲ್ಲಿದ್ದ ಗುರುಕುಲ ಪದ್ಧತಿ ಅಳಿಸಿ ಹೋಯಿತು. ಗುರುಕುಲ ಪದ್ಧತಿಯಲ್ಲಿ ಜಾತಿ ಭೇದವಿಲ್ಲದೆ, ಲಿಂಗಭೇದವಿಲ್ಲದೆ ಎಲ್ಲರಿಗೂ ಶಿಕ್ಷಣ ನೀಡಲಾಗುತ್ತಿತ್ತು. ಅಂದಿನ ಕಾಲೇಜುಗಳ ಪಠ್ಯದಲ್ಲಿ ವೇದಗಳ ಜೊತೆಗೆ ರಘುವಂಶ, ಕುಮಾರ ಸಂಭವ, ತರ್ಕಶಾಸ್ತ್ರ, ಕಾವ್ಯ, ಸಿದ್ಧಾಂತ ಕೌಮುದಿಗಳ ಜೊತೆಗೆ ದ್ರಾವಿಡ ವೇದವನ್ನು ಕಲಿಸಲಾಗುತ್ತಿತ್ತು. ನಂತರ ಬ್ರಿಟಿಷ್ ಅಧಿಕಾರಿಯಾದ ಲಾರ್ಡ್ ಮೆಕಾಲೆಯು ಮೊದಲಿಗೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ನೀತಿ ಜಾರಿಗೆ ತಂದನು. ಭಾರತ ಸರ್ಕಾರವನ್ನು ಆಳಲು ಬಂದಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಮೆಕಾಲೆ ಭಾರತೀಯ ಸ್ಥಳೀಯ ಶಾಲಾ ಪದ್ಧತಿಯನ್ನು ಕೊನೆಗಾಣಿಸಿ ಭಾರತೀಯರನ್ನು ನಾಗರಿಕರನ್ನಾಗಿಸುವ ಹೊಸ ಶಿಕ್ಷಣ ಪದ್ಧತಿಗೆ ನಾಂದಿ ಹಾಡಿದ. 1842ರ ಬಳಿಕ ಬ್ರಿಟಿಷ್ ಶಿಕ್ಷಣ ಪದ್ಧತಿಯ ಸ್ಕೂಲ್ಗಳು ಆರಂಭವಾದವು. ಇಂಗ್ಲಿಷ್ ಪ್ರಮುಖ ಸ್ಥಾನ ಪಡೆಯಿತು. ಅರಬಿಯನ್ ಗಣಿತ, ಇಂಗ್ಲಿಷ್ ಗದ್ಯ ಕಾವ್ಯ, ಸ್ಥಳೀಯ ಭಾಷೆಗಳಲ್ಲೂ ಬ್ರಿಟನ್ ಮಾದರಿ ಪಠ್ಯಗಳ ಕಲಿಕೆ ಆರಂಭವಾಯಿತು. ದೇಹದಿಂದ ಭಾರತೀಯರಾದ, ಮೆದುಳಿನಿಂದ ಇಂಗ್ಲಿಷರಾದ ನಾಗರಿಕರನ್ನು ಸಿದ್ಧಪಡಿಸುವ ಹಾಗೂ ಬ್ರಿಟಿಷ್ ಆಡಳಿತಕ್ಕೆ ಪೂರಕವಾಗಿ ಅವರನ್ನು ತಯಾರು ಮಾಡುವ ತಂತ್ರ ಜಾರಿಯಾಯಿತು. ಇದರಿಂದ ಬ್ರಿಟಿಷರಿಗೆ ತಮ್ಮ ವ್ಯಾಪಾರಗಳಿಗೆ ಉಪಯೋಗವಾಗುತ್ತಿತ್ತು. ಆದ್ದರಿಂದ ಭಾರತೀಯರನ್ನು ಬ್ರಿಟಿಷರಿಗೆ ಬೇಕಾದ ಹಾಗೆ ತಯಾರು ಮಾಡಲು ಬಾಲ್ಯದಿಂದಲೇ ಇವರ ಶಿಕ್ಷಣ ನೀತಿಯಿಂದ ಪ್ರೇರೇಪಿಸುತ್ತಿದ್ದರು. ಆದರೆ ಇದು ಈಗಿನ ಸಮಯದಲ್ಲಿ ನಮ್ಮ ಶಿಕ್ಷಣ ಸರಿಸುಮಾರು ಬ್ರಿಟಿಷರ ನೀತಿಯಲ್ಲಿಯೇ ನಡೆಯುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ಈಗಿನ ಕಾಲಕ್ಕೆ ಬೇಕಾದ ವಿಷಯಗಳನ್ನು ತಿಳಿಯುವುದು ಬಿಟ್ಟು ಅರ್ಥವಿಲ್ಲದ ಮತ್ತು ಈಗಿನ ಕಾಲಕ್ಕೆ ಬೇಡವಾದ ವಿಷಯಗಳನ್ನು ಕಲಿಯುತ್ತಿದ್ದಾರೆ. ಇದರಿಂದ ವರ್ಷಕ್ಕೆ ಅನೇಕ ವಿದ್ಯಾರ್ಥಿಗಳು ಕಲಿತರೂ ಕೆಲಸವಿಲ್ಲದೆ ನಿರುದ್ಯೋಗಿಗಳಾಗಿ ಆತ್ಮಹತ್ಯೆ ಮಾಡಲು ಪ್ರಯತ್ನಿಸುತ್ತಾರೆ. ಇದಾಗಿದೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಪ್ರೇರಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.